ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಗೋಧಿ ಹಿಟ್ಟಿನ ಉಬ್ಬಿದ ಸಾಫ್ಟ್ ಆದ ಪೂರಿ ಮತ್ತು ಮಾವಿನ ಹಣ್ಣಿನ ಶಿಕರಣಿನ ಮಾಡೋಣ್ರಿ. ಇವಾಗ ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿರಿ. ನಾನು ಒಂದು ಪುಟ್ಟಿ ತೊಗೊಂಡು 2 ಗ್ಲಾಸ್ ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ರೀ. ಸಾಣಿಸಿಟ್ಕೊಂಡಿದ್ದೀನಿ ಗೋಧಿ ಹಿಟ್ಟನ್ನು. ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರೀ. ಮತ್ತು 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಉಪ್ಪು ಮತ್ತು ಎಣ್ಣೆ ಗೋಧಿ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ. ನಾನು ಮೈದಾ ಹಿಟ್ಟಿನ ಪೂರಿ ಮಾಡ್ತಾ ಇಲ್ಲ ನೋಡ್ರಿ, ಗೋಧಿ ಹಿಟ್ಟಿನ ಪೂರಿ ಮಾಡ್ತಾ ಇದ್ದೀನಿ ಶಿಕರಣಿ ಜೊತೆ. ಇವಾಗ ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ಹಿಟ್ಟು ಕಲಿಸ್ಕೊಳ್ಳೋಣ್ರಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿದ್ಕೊಂಡು ನಾದ್ಕೊಳ್ಳೋದ್ರಿಂದ ಪೂರಿ ತುಂಬ ಚೆನ್ನಾಗಿ ಬರ್ತಾವೆ ನೋಡ್ರಿ. ಸಾಫ್ಟಾಗಿ ಮತ್ತು ಉಬ್ಬಿ ಬರ್ತಾವೆ. ಅದಕ್ಕೋಸ್ಕರ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೋತಾ ಇದ್ದೀನಿ. ಗೋಧಿ ಹಿಟ್ಟಿನ ಪೂರಿ ತುಂಬ ಹೆಲ್ದಿ ಅಲ್ರಿ, ಅದಕ್ಕೋಸ್ಕರ ನಾನು ಗೋಧಿ ಹಿಟ್ಟಿನ ಪೂರಿನ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿದ್ಕೊಳ್ಳೋಣ್ರಿ. ಈ ಥರ ಚೆನ್ನಾಗಿ ಮಿದ್ದೋದ್ರಿಂದ ಚೆನ್ನಾಗಿ ಉಬ್ಬಿ ಬರ್ತಾವೆ ಪೂರಿ ಸ್ಮೂತಾಗಿ. ಈ ಥರ ನಾದ್ಕೋಬೇಕು. ಈ ಹದ ಇರಲ್ರಿ ಅದು. ಇವಾಗ ಅದಕ್ಕೊಂದು ಪುಟ್ಟಿ ಮುಚ್ಚಿ 1 ತಾಸು ನೆನೆ ಇಡೋಣ್ರಿ. ಅದು ಹಿಟ್ಟು ನೆನೆದೊಳಗೆ ಶಿಕರಣಿ ಮಾಡ್ಕೊಳ್ಳೋಣ. ನಾನು 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಮತ್ತು 1 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1-2-3 ಚಮಚದಷ್ಟು ಸಕ್ಕರೆ ತೊಗೊಂಡಿದ್ದೀನಿ ರೀ. ಇವಾಗ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳ್ಕೊಂಡು ಈ ಥರ ಕೈಯಿಂದ ಮೆತ್ತಗೆ ಮಾಡ್ಕೊಳ್ಳೋಣ್ರಿ. ಹಣ್ಣನ್ನು ಈ ಥರ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿಕೊಂಡ್ರೆ ಹಣ್ಣು ಮೆತ್ತಗಾಗುತ್ತೆ, ಒಳಗಡೆ ಹಿಂಡೋದಕ್ಕೆ ಸುಲಭವಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಮೆತ್ತಗೆ ಮಾಡ್ಕೋಬೇಕು. ಈ ಥರ ಮೆತ್ತಗೆ ಮಾಡಿಕೊಂಡು ಹಣ್ಣನ್ನು ತೊಳ್ಕೊಂಡು ಇಟ್ಕೊಳ್ಳೋಣ್ರಿ. ಅದೇ ಥರ ಇನ್ನೊಂದು ಹಣ್ಣನ್ನು ಮೆತ್ತಗೆ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ ನೋಡಿರಿ ಪೂರಿ ಜೊತೆ ಶಿಕರಣಿ. ಹೋಳಿಗೆ ಜೊತೆ ಮಾಡ್ಕೊಂಡಿರ್ತೀರ, ದೋಸೆ ಜೊತೆ ಮಾಡುತ್ತಾರೆ ರೀ, ಚೆನ್ನಾಗಿರುತ್ತೆ ದೋಸೆ ಜೊತೆ ಕೂಡ. ಮತ್ತು ಹಿಟ್ಟಿನ ಹೋಳಿಗೆ ಅಂತ ಮಾಡ್ತಾರೆ. ಒಬ್ಬೊಬ್ರಿಗೆ ಹೋಳಿಗೆ ಸ್ವೀಟ್ ಇಷ್ಟ ಇಲ್ಲಾಂದರೆ ಹಿಟ್ಟಿನ ಹೋಳಿಗೆ ಅಂತ ಮಾಡ್ಕೋತೀವಿ ರೀ. ಅದನ್ನು ಅಕ್ಕಿ ಹಿಟ್ಟು ಅಥವಾ ನಾವು ಜೋಳದ ಹಿಟ್ಟನ್ನು ಉಕ್ಕರಿಸ್ಬಿಟ್ಟು ಹಿಟ್ಟಿನಲ್ಲಿ ತುಂಬಿ ಮಾಡ್ತೀವಿ ರೀ. ಈ ಥರ ಗೋಧಿ ಹಿಟ್ಟಿನಲ್ಲಿ ಇಲ್ಲಾಂದ್ರೆ ನೀವು ಮೈದಾ ಹಿಟ್ಟು ನಾದಿ ತುಂಬಿ ಮಾಡ್ಕೋಬೋದು ರೀ. ತುಂಬ ಚೆನ್ನಾಗಿರ್ತಾವೆ ನೋಡ್ರಿ ಅವು ಶಿಕರಣಿ ಜೊತೆ. ಇವತ್ತು ನಾನು ಗೋಧಿ ಹಿಟ್ಟಿನ ಪೂರಿ ಮಾಡ್ತಾಯಿದ್ದೀನಿ ರೀ ಶಿಕರಣಿ ಜೊತೆ. ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ. 2 ಹಣ್ಣನ್ನು ಅದೇ ಥರ ಮೆತ್ತಗೆ ಮಾಡ್ಕೊಂಡ್ವಲ್ಲ. ಈಗ ಒಂದು ಪಾತ್ರೆ ತೊಗೊಂಡು ಹಣ್ಣು ಹಿಂಡ್ಕೊಳ್ಳೋಣ್ರಿ. ಈ ಥರ ಪ್ರೆಸ್ ಮಾಡಿಕೊಂಡು ಹಣ್ಣು ಹಿಂಡ್ಕೋಬೇಕು ರೀ. ಮಾವಿನ ಹಣ್ಣಿಂದ ಅದು ಮುಂದಿಂದ ತುಂಬು ತೆಗೆದು ಈ ಥರ ಹಿಂಡ್ಕೋಬೇಕು. ಈ ಥರ ಹಿಂಡ್ಕೊಂಡು ಅದೆಲ್ಲ ಪಲ್ಪ್ ಬರುತ್ತೆ ಅದು ಮಾವಿನ ಹಣ್ಣಿಂದು. ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ರಿ ಶಿಕರಣಿ. ನೋಡಿ ಈ ಥರ ಹಿಂಡ್ಕೋಬೇಕ್ರಿ. ಕೈಯಿಂದ ಪ್ರೆಸ್ ಮಾಡ್ಕೊಂಡು ಹಿಂಡ್ಕೋಬೇಕು. ಅದೇ ಥರ 2 ಹಣ್ಣನ್ನು ಹಿಂಡ್ಕೋಬೇಕು. ನೀವು ಬೆಳಿಗ್ಗೆ ಟಿಫನ್ಗಾದರೂ ಮಾಡ್ಬೋದು ರೀ ಪೂರಿ ಶಿಕರಣಿನ, ಇಲ್ಲ ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ರಿ. ನೀವು ಪೂರಿ ಜೊತೆ, ದೋಸೆ ಜೊತೆ ಅಥವಾ ಹೋಳಿಗೆ ಜೊತೆ ನೀವು ಎದ್ರ ಜೊತೆಗಾದರೂ ಶಿಕರಣಿ ಮಾಡ್ಕೋಬೋದು. ಇಲ್ಲ ಹಾಗೆ ಕುಡಿಯೋಕ್ಕಾದರೂ ನೀವು ಮಾಡ್ಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಬಟ್ಟಲದಲ್ಲಿ ಹಾಕ್ಕೊಂಡು ಕುಡಿಯೋದಕ್ಕೆ ಹಾಗೆ ತುಂಬ ಚೆನ್ನಾಗಿರುತ್ತೆ. ಅದೇ ಥರ 2 ಹಣ್ಣನ್ನು ಹಿಂಡ್ಕೋಬೇಕು. ಈ ಥರ ಪ್ರೆಸ್ ಮಾಡಿಕೊಂಡು ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗಾದರೂ ಮಾಡ್ಬೋದು ರೀ. ನೀವು ಹೋಳಿಗೆ ಶಿಕರಣಿನಾರ ಮಾಡ್ಬೋದು, ಪೂರಿ ಶಿಕರಣಿನಾದರೂ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರ್ತತಿ. ಈ ಥರ ಹಿಂಡ್ಕೋಬೇಕ್ರಿ. ದೊಡ್ಡವರು ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತೀರಿ ನೋಡಿರಿ ಶಿಕರಣಿ. ಪೂರಿ ಶಿಕರಣಿ ತುಂಬ ಚೆನ್ನಾಗಿದೆ ನೋಡಿ. ಒಂದ್ಸಲ ಗೋಧಿ ಹಿಟ್ಟಿನ ಪೂರಿ ಶಿಕರಣಿ ಮಾಡ್ಕೊಂಡು ತಿಂದು ನೋಡಿ. ಮರೆಯದೇನೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಗಾಗಿದೆ ಅಂತ ಹೇಳಿ. ಟೇಸ್ಟು ಸಖತ್ತಾಗಿರುತ್ತೆ ನೋಡಿರಿ. ನೋಡಿ 2 ಹಣ್ಣನ್ನು ಹಿಂಡ್ಕೊಂಡಿದ್ದೀನಿ ರೀ. ಇವಾಗ ಅದನ್ನೊಂದು ಪಾತ್ರೆಗೆ ತಕ್ಕೋಬೇಕ್ರಿ. ಮಾವಿನ ಹಣ್ಣಿನ ಗೊಟ್ಟ ಮತ್ತು ಸಿಪ್ಪಿನೆಲ್ಲ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ನೋಡಿರಿ. ನೀರು ಹಾಕ್ಕೊಂಡು ಅದನ್ನು ತೊಳ್ಕೊತಾ ಇದ್ದೀನಿ ರೀ. ನೀರು ಹಾಕ್ಕೊಂಡು ಈ ಥರ ಕೈಯಿಂದ ಕ್ಯೂಚ್ಕೊಂಡು ತೊಳ್ಕೊಬೇಕ್ರಿ.
ಈ ಥರ ಕಿವುಚಿ ನೀರು ಹಾಕ್ಕೊಂಡ್ಬಿಟ್ಟು ತೊಳ್ಕೊತಾ ಇದ್ದೀನಿ. ತೊಳೆದ್ಬಿಟ್ಟು ಅದ್ರದ್ದು ರಸನ ಇದಕ್ಕೆ ಹಾಕ್ಕೋತಾ ಇದ್ದೀನಿ ನೋಡ್ರಿ, ಹಿಂಡಿದಕ್ಕೆ. ನೋಡಿ ಈ ಥರ ನೀರು ಹಾಕ್ಕೊಂಡು ತೊಳ್ಕೊಂಡು ಹಾಕ್ಕೋಬೇಕು. ನೋಡಿ ಈ ಥರ ತೊಳಿಬೇಕ್ರಿ. ಹಣ್ಣು ಸ್ವೀಟ್ ಆಗ್ಯದಾವ್ರಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಸಕ್ರೆನ. ನಿಮ್ಗೆ ಹಣ್ಣು ಒಂದು ಸ್ವಲ್ಪ ಹುಳಿ ಅಂತ ಅನಿಸಿದ್ರೆ ನೀವು ಸ್ವೀಟ್ ಜಾಸ್ತಿ ಹಾಕ್ಕೋಬೋದು. ನೀವು ಇದಕ್ಕೆ ಸಕ್ರೆ ಬೇಕಂದ್ರೆ ಸಕ್ರೆ ಹಾಕ್ಕೊಡ್ರಿ, ಬೇಡ ಅಂದ್ರೆ ನಿಮಗೆ ಬೆಲ್ಲ ಬೇಕಂದ್ರೆ ಬೆಲ್ಲ ಹಾಕ್ಕೋಬೋದು ರೀ. ನಿಮ್ಗೆ ಯಾವ್ದು ಇಷ್ಟ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ ಈಗ ಹಣ್ಣು ತೊಳ್ಕೊಂಡೆಲ್ರಿ, ಇದನ್ನು ತೊಳೆದಿದ್ದು ನೀರನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಮಾವಿನ ಹಣ್ಣಿಂದು ಹಾಕ್ಕೊಂಡು ಇವಾಗ ಒಂದು ಚಮಚೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡೂ ಚೆನ್ನಾಗಿ ಮಿಕ್ಸ್ ಆಗಲ್ರಿ. ಈ ಥರ ಚಮಚೆಯಿಂದ ಮಿಕ್ಸ್ ಮಾಡಿಕೊಂಡು ನಾನೊಂದು 2-3 ಚಮಚದ ಸಕ್ಕರೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ನಿಮಗೆ ಸಕ್ಕರೆ ಬೇಡ ಅಂದ್ರೆ ನೀವು ಬೆಲ್ಲ ಹಾಕ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಅನ್ನೋ ಸ್ವೀಟಿಗೆ ಅದನ್ನು ಹಾಕ್ಕೊಳ್ರಿ. ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಕರಗುತ್ತದು. ಮತ್ತು ಇವಾಗ ನಾನು ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೆನಲ್ರಿ, ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ. ಮತ್ತು ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳೋಣ. ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ರೀ. ಆಪ್ಷನಲ್, ನಿಮಗೆ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ನೋಡಿ ಇವಾಗ ಶ್ರೀಕರಣಿ ರೆಡಿ ಆಯಿತು. ಗೋಡಂಬಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಶ್ರೀಕರಣಿ ರೆಡಿ ಆಯ್ತಲ್ಲ, ಅದನ್ನ ಸೈಡ್ಗೆ ಎತ್ತಿಟ್ಟು ಇವಾಗ ಪೂರಿ ಮಾಡ್ಕೊಳ್ಳೋಣ್ರಿ. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ. ಒಂದು ತಾಸು ನಾವು ನೆನೆ ಇಟ್ಟಿದ್ವಲ್ರಿ, ಹಿಟ್ಟು ನೆಂದಿದೆ. ಇವಾಗ ಚಪಾತಿ ಲಟ್ಸೋ ಮಣಿ ತೊಗೊಳೋಣ್ರಿ. ಮಣಿ ತೊಗೊಂಡು ಹಿಟ್ಟನ್ನು ಸ್ವಲ್ಪ ಮಿತ್ಕೊಂಡು ಉಳ್ಳಿ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ. ಈ ಥರ ಚಿಕ್ಕ ಚಿಕ್ಕದಾಗಿ ಉಳ್ಳಿ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಕೆಳಗೆ ನಾನು ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿರಿ. ಗೋಧಿ ಹಿಟ್ಟು ಹಾಕ್ಕೊಂಡು ಪೂರಿ ತಿಕ್ಕೋತಾ ಇದ್ದೀನಿ. ನಿಮ್ಗೆ ಎಣ್ಣೆ ಬೇಕಂದ್ರೆ ನೀವು ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೋದು ರೀ. ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋತಾ ಇದ್ದೀನಿ. ನೋಡಿ ಈ ಥರ ಪೂರಿ ಲಟ್ಸ್ಕೊಂಡು ಒಂದು ತಟ್ಟೆಗೆ ತಗೊಳ್ಳೋಣ. ಅದೇ ಥರ ಇನ್ನೊಂದು ಲಟ್ಟಿಸಿ ತೋರಿಸ್ತೇನೆ ನೋಡಿರಿ. ಇವಾಗ ಇದು ಪೂರಿ ಲಟ್ಸೋದ್ರಾಗ ಎಣ್ಣೆ ಬಿಸಿ ಆಗ್ಲೆಂದು ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಎಣ್ಣೆ ಬಿಸಿ ಆಗೋದಕ್ಕೆ ಕಡಾಯಿನ ಇಟ್ಕೊಂಡಿದ್ದೀನಿ ರೀ. ಪೂರಿ ಲಟ್ಸೋದ್ರಾಗ ಎಣ್ಣೆ ಬಿಸಿ ಆಗುತ್ತಂದು. ಇವಾಗ ನೋಡಿ ಎಣ್ಣೆ ಬಿಸಿಯಾಗಿದೆ. ಉರಿನ ಸಣ್ಣ ಮಾಡಿಕೊಡ್ರಿ. ಉರಿ ಸಣ್ಣ ಮಾಡಿಕೊಂಡು ಒಂದು ಪೂರಿ ಹಾಕ್ಕೊಳ್ಳೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ. ಇವಾಗ ಒಂದು ಪೂರಿ ಹಾಕ್ಕೊಂಡು ಚಮಚೆಯಿಂದ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ್ರಿ, ಬಿಸಿ ಎಣ್ಣೆ. ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ. ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಾಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಗೋಲ್ಡ್ ಕಲರ್. ಬಂಗಾರದಂಥ ಪೂರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ, ಗೋಲ್ಡ್ ಕಲರ್. ಎಷ್ಟು ಟೇಸ್ಟಿ ಆಗ್ಯದಾವೆ ಮತ್ತು ಅಷ್ಟೇ ಸ್ಮೂತ್ ಆಗ್ಯದಾವೆ ನೋಡಿರಿ. ಇವಾಗ ತಟ್ಟೆಗೆ ತಕ್ಕೊಳ್ಳೋಣ ಎಣ್ಣೆ ಬಸ್ತು. ನೋಡಿ ಇನ್ನೊಂದು ಪೂರಿ ಹಾಕ್ಕೊಳ್ಳೋಣ. ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಿ ಹಾಕ್ಕೊಳ್ರಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ. ಕಲರ್ ಕೂಡ ಅಷ್ಟೇ ಸಖತ್ತಾಗಿ ಬಂದಿದೆ. ಗೋಧಿ ಹಿಟ್ಟಿನ ಉಬ್ಬಿದ ಸಾಫ್ಟ್ ಆದ ಪೂರಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ತುಂಬ ಟೇಸ್ಟಿಯಾಗ್ಯದಾವೆ ನೋಡಿರಿ ಪೂರಿ. ಪೂರಿ ಯಾರಿಗೆ ತಾನೇ ಇಷ್ಟ ಇಲ್ಲರಿ, ಎಲ್ರಿಗೂ ಇಷ್ಟ ನೋಡಿರಿ ಪೂರಿ. ಬೆಳಿಗ್ಗೆ ಆದರೂ ಮಾಡ್ಕೋಬೋದು ನೀವು ಟಿಫನ್ಗೆ, ಇಲ್ಲ ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಕೋಬೋದು ನೋಡಿರಿ ಪೂರಿ ಶ್ರೀಕರಣಿನ. ಅದೇ ಥರ ಎಲ್ಲ ಪೂರಿನೂ ಕರ್ಕೋಬೇಕ್ರಿ. ಇವಾಗ ನೋಡಿ ಶ್ರೀಕರಣಿನ ಒಂದು ಬಟ್ಲಕ್ಕೆ ಸರ್ವ್ ಮಾಡ್ಕೊಳ್ಳೋಣ್ರಿ. ಮೇಲೆ ಒಂದು ಸ್ವಲ್ಪ ಗೋಡಂಬಿ ಉದುರಿಸ್ಕೊತಾ ಇದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ. ಮತ್ತು ಒಂದು ತಟ್ಟಿಗೆ ಪೂರಿನೂ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿರಿ, ಪೂರಿ ಶ್ರೀಕರಣಿ. ಮತ್ತು ನಾವು ಅದಕ್ಕೆ ಪೂರಿಗೆ ಸಾಗು ಮಾಡ್ಕೊಂಡಿದ್ದೆ ರೀ, ಸಾಗುನು ಸರ್ವ್ ಮಾಡಿದ್ದೆ ನೋಡಿರಿ. ನೋಡಿರಿ ಪೂರಿ ಮುಟ್ಟಿದ್ರೆಷ್ಟು ಸ್ಮೂತ್ ಅದಾವೆ, ಮುಟ್ಟಿದ್ರೆ ಮುರಿತಾವೆ ನೋಡಿರಿ. ನೋಡಿರಿ ಪದ್ರ ಪದರಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಸಾಫ್ಟಾಗಿ. ಇವಾಗ ಶ್ರೀಕರಣಿ ಜೊತೆ ಟೇಸ್ಟ್ ಮಾಡೋಣ. ನೋಡಿ ಸೂಪರಾಗ್ಯಾವ ನೋಡಿರಿ ಶ್ರೀಕರಣಿ ಮತ್ತು ಪೂರಿ, ತುಂಬ ಟೇಸ್ಟಿಯಾಗ್ಯದಾವೆ ನೋಡಿರಿ.
ಬರೀ ಶೀಕರಣೆ ಒಂದು ಟೇಸ್ಟ್ ಮಾಡಿ ನೋಡೋಣ ಈಗ. ನೋಡಿ ಸಖತ್ತಾಗಿದೆ ನೋಡಿ, ಸೂಪರ್ ಆಗಿದೆ. ಮತ್ತು ಸಾಗು ಜೊತೆ ಕೂಡ ಪೂರಿನ ಟೇಸ್ಟ್ ಮಾಡಿ ನೋಡೋಣ. ಸಾಗು ಕೂಡ ತುಂಬ ಚೆನ್ನಾಗಾಗಿದೆ ನೋಡಿ, ಸೂಪರ್ ಆಗಿದೆ. ಪೂರಿ ಸಾಗು ಮತ್ತು ಶೀಕರಣಿನ ಟೇಸ್ಟ್ ಮಾಡಿದ್ರಲ್ರಿ, ನೀವು ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೇನೆ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.